ಇನ್ಸ್ಪೆಕ್ಟರ್ ಒಬ್ರು ಗೋವಿಂದರಾಜು ಲಂಚ ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಸಿಗಾಕೊಂಡಿದ್ದಾರೆ. ಇಲ್ಲ, ಅವರಿಗೆ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೇವೆ. ಸಸ್ಪೆಂಡ್ ಮಾಡಿ ತತ್ಕ್ಷಣ ನನ್ನ ಗಮನಕ್ಕೆ ಬಂದಾಗ ನಾನು ಕಮಿಷನರ್ಗೆ ಹೇಳಿ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ಕ್ರಮ ಇಲಾಖೆಯಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕು ಅದು ತಗೊಂತೀವಿ. ಇದು ನಾವು ಮೊನ್ನೆ ಕೂಡ ಪೊಲೀಸ್ ಕಾನ್ಫರೆನ್ಸ್ ಅಲ್ಲಿ ಮುಖ್ಯಮಂತ್ರಿಗಳು ನಾನು ಇಬ್ಬರು ಕೂಡ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಬಹಳಷ್ಟು ಕಠಿಣವಾಗಿ ಹೇಳಿದ್ದೇವೆ. ಪದೇ ಪದೇ ಇಂಥ ಘಟನೆಗಳು ನಡೆದಾಗ ಇದು ಸರ್ಕಾರಕ್ಕೂ ಇಲಾಖೆಗೂ ನಮ್ಗೆಲ್ಲರಿಗೂ ಮುಜುಗರ ತರುತ್ತೆ. ನಾನು ನಿರ್ದಾಕ್ಷಿಣ್ಯವಾಗಿ ಇಂಥವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಮತ್ತು ಕ್ರಮ ಆಮೇಲೆ ತಗೊಳ್ತೀವಿ ಆದಮೇಲೆ. ಆದರೆ ಆಗೋಕ್ಕೆ ಮುಂಚೆ ಅವರು ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಸೂಚನೆ. ಎಲ್ಲರಿಗೂ ಕೂಡ ನಾವು ಭಾಳ ಕಠಿಣವಾಗಿ ಹೇಳಿದ್ದೀವಿ ಈ ಪೊಲೀಸ್ ಕಾನ್ಫರೆನ್ಸಲ್ಲಿ. ಪ್ರತಿ ಬಾರಿ ಹೇಳ್ತೀವಿ, ಈ ಬಾರಿ ಅಂತೂ ಭಾಳ, ಯಾಕೆಂದರೆ ಸುಮಾರು 100ಕ್ಕೂ ಹೆಚ್ಚು ಜನ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಆ ಸಸ್ಪೆನ್ಷನ್ನಲ್ಲಿ ಈ ಭ್ರಷ್ಟಾಚಾರನ ಮಾಡಿರೋರು ಕೂಡ ಸೇರ್ಕೊಂಡಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ, ಅದನ್ನು ನೀವು ಎಚ್ಚರಿಕೆಯಿಂದ ನೋಡಬೇಕು ಅಂತೇಳಿ ಯೂನಿಟ್ ಆಫೀಸರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಸೀನಿಯರ್ ಆಫೀಸರ್ಸ್ಗಳ ಜವಾಬ್ದಾರಿ ಹಾಕಿದ್ವಿ. ಇಂತಿಂಥ ಜಿಲ್ಲೆಗಳನ್ನು ಕೂಡ ಉಸ್ತುವಾರಿ ಮಾಡಿ ಅವರಿಗೆ ನೀವು ಕ್ರಮ ತಗೋಬೇಕು ಏನಾದರೂ ಇಮಿಡಿಯೇಟ್ ಆಗಾದರೆ. ಆದರೆ ನನ್ನ ಸಲಹೆ ಮತ್ತು ಮನವಿ ಏನು ಅಂತಂದರೆ, ಆದಮೇಲೆ ನಾವು ಕ್ರಮ ತಗೊಳ್ಳೋದು ಬೇರೆ ವಿಚಾರ. ಭ್ರಷ್ಟಾಚಾರ ಅವನು ಯಾರೋ ಲಂಚ ತಗೊಂಡು ನಂತರ ನಾವು ಸಸ್ಪೆಂಡ್ ಮಾಡ್ತೀವಿ ಅಥವಾ ಡಿಸ್ಮಿಸ್ ಮಾಡ್ತೀವಿ. ಆದರೆ ಆಗೋ ಮುಂಚೆನೆ ಅವ್ರ ಮನಸ್ಸಿಗೆ ಹೋಗಬೇಕಿದು, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು, ಅದು ನನ್ನ ಸಲಹೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.